ಬೆಸ್ಟ್ ಅವಾರ್ಡ್ ಬರುತ್ತಂತೆ ಇವತ್ತು ಇಡೀ ಕೋಲಾರ ಡಿಸ್ಟಿಕಲ್ಲಿ ಬೆಸ್ಟ್ ಅವಾರ್ಡ್ ಅಫೆಕ್ಸ್ ಬ್ಯಾಂಕಿಂದ ಬರುತ್ತಂತೆ. ನಮ್ಮ ಸೊಸೈಟಿಗೆ ಬೆಸ್ಟ್ ಅವಾರ್ಡು ಅಫೆಕ್ಸ್ ಬ್ಯಾಂಕಿಂದ ಬರುತ್ತಂತೆ. ಸತತ 3ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಹಂಗಂದ್ರೆ ನಾನು ಹ್ಯಾಟ್ರಿಕ್ ಜಯರಾಮಣ್ಣ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಕೆ ಸುಧಾಕರ್ನವರು 5 ಲಕ್ಷ ರೂಪಾಯಿಗಳನ್ನು ನಮಗೆ ಕಾಂಪೌಂಡ್ಗೆ ಕೊಟ್ಟಿರ್ತಾರೆ. ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರ ಹತ್ರ ಅವರು 5 ಲಕ್ಷ ರೂಪಾಯಿಗಳನ್ನು ತಂದು ಇದು ಮಾಡಿರ್ತಾರೆ. ಕಲಬುರ್ಗಿ ಗ್ರಾಮ ಪಂಚಾಯತ್ ನಮ್ಮ ಸೊಸೈಟಿ ಇಷ್ಟೊಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಕಾರಣ, ಅದಕ್ಕೆ ಮೂಲ ಕಾರಣ ನಮ್ಮ ಸುಧಾಕರಣ್ಣ. ಪಕ್ಷಾತೀತವಾಗಿ ಅವರನ್ನು ನಾವು ಬೆಂಬಲಿಸ್ತಾ ಇದ್ದೀವಿ, ಅವ್ರ ಬೆಂಬಲವಾಗಿ ನಿಂತಿದ್ದೀವಿ. ಈ ಒಂದು ಸಂಘಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಕಡೆಯಿಂದ ಸರ್ ಕಡೆಯಿಂದ ಸಹ 5 ಲಕ್ಷಕ್ಕೆ ಕಾಂಪೌಂಡ್ ಬೇಡಿಕೆ ಇಟ್ಟಿದ್ವಿ. ಅವರು ಕೂಡಲೇ ಅದನ್ನು ಮಂಜೂರು ಮಾಡಿದ್ದಾರೆ. ಸರ್, ನಮ್ಮ ಹೆಸರು ಆರ್ ಜಯರಾಮ್ ರೆಡ್ಡಿ ಅಂತ, ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು. ಇದು 3ನೇ ಅವಧಿ ಅಧ್ಯಕ್ಷರು. ಸತತ 15 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿರ್ತೇನೆ. ಈ 15 ವರ್ಷದ 5ನೇ ವರ್ಷದ ಮುಕ್ತಾಯದ ಮಹಾಸಭೆ ಆಗಿದ್ದು, ಈ ಸಭೆಗೆ ಸುಮಾರು ಜನ ಬಂದಿರ್ತಾರೆ, ಸುಮಾರು ಇದಾಗಿರುತ್ತೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸಂಘ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡೋದು, ಇಡೀ ತಾಲೂಕಲ್ಲಿ 10 ಲಕ್ಷ ರೂಪಾಯಿಗಳು ಶಾಸಕರ ಅನುದಾನದಲ್ಲಿ ಇಡೀ ತಾಲೂಕಲ್ಲಿ ಯಾವುದೇ ಸೊಸೈಟಿ ಇವತ್ತು 10 ಲಕ್ಷ ಸರ್ಕಾರಿ ಹಣವನ್ನು ಹೊಂದಿರೋದಿಲ್ಲ. ಆದರೆ ನಮ್ಮ ಅಂದಿನ ಮಂತ್ರಿಗಳು, ಇಂದಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ನವರು 5 ಲಕ್ಷ ರೂಪಾಯಿಗಳನ್ನು ನಮಗೆ ಕಾಂಪೌಂಡ್ಗೆ ಕೊಟ್ಟಿರ್ತಾರೆ ಅವರ ಅನುದಾನದಲ್ಲಿ. ಎರಡನೇದಾಗಿ ಈಗ ನಮ್ಮ ರಘು ಅವರು, ರಾಮರೆಡ್ಡಿ ಅವರು ಬಲಂದ ಮಾಡಿ ಶಾಸಕರ ಹತ್ರ ಗಲಾಟೆ ಮಾಡಿ ಅವರು ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರ ಹತ್ರ ಅವರು 5 ಲಕ್ಷ ರೂಪಾಯಿಗಳನ್ನು ತಂದು ಇದು ಮಾಡಿರ್ತಾರೆ. ಇವತ್ತು ಸಂಘ ಇಷ್ಟೊಂದು ಚೆನ್ನಾಗಿ ನಡೀಬೇಕಾದ್ರೆ 2022-23ರಲ್ಲಿ ನಾವು ಸುಮಾರು 7,50,00,000 ರೂಪಾಯಿಗಳು ನಾವು ಸ್ತ್ರೀಶಕ್ತಿ ಸಾಲಗಳಿಗೆ ನಾವು ವಿತರಣೆ ಮಾಡಿರ್ತೀವಿ. ಇವತ್ತು ನಮ್ಮ ಸಂಘ ಚೆನ್ನಾಗಿ ನಡೀಬೇಕಾದ್ರೆ ಯಾಕೆ ಅಂತ ಹೇಳ್ತೀವಿ, ಇದ್ರ ಮೂಲ ಕಾರಣಕರ್ತರು ನಾವು ಇವತ್ತು ಕೃತಜ್ಞತೆ ಅಂತ ಹೇಳಬೇಕು. ಅಂದಿನ ಮಂತ್ರಿಗಳು 257 ಸಂಘಕ್ಕೆ ಸಾಲವನ್ನು ವಿತರಣೆ ಮಾಡಿರ್ತಾರೆ. ಅದು ಏನು ನಮ್ಮ ರಿಸ್ಕಿಲ್ಲ, ನಮ್ಮದೇನಿಲ್ಲ. ಸೊ ಹೆಸರು ಮಾತ್ರ ನಮ್ಮದು ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘ. ಅವ್ರ ಕೋಆರ್ಡಿನೇಟರ್ಗೆ ಬಿಟ್ಟು ಮನೆ ಮನೆಗೆ ಕಳಿಸಿ ಹೆಣ್ಣು ಮಕ್ಕಳಿಗೆ 2,570 ಜನ ಹೆಣ್ಣು ಮಕ್ಕಳಿಗೆ ಅವರು ಅರಿಶಿಣ ಕುಂಕುಮ ಕೊಟ್ಟು, ಇದೇ ಸಂಘದ ಮುಂದೆ ಒಂದು ಕಾರ್ಯಕ್ರಮ ಮಾಡಿ ಅರಿಶಿಣ ಕುಂಕುಮ ಕೊಟ್ಟು ಅವರಿಗೆ ಚೆಕ್ ವಿತರಣೆ ಮಾಡಿರ್ತಕ್ಕಂಥ ಏನಿದ್ರು ಇವತ್ತು ತಾಲೂಕಲ್ಲಿ ಏಕೈಕ ವ್ಯಕ್ತಿಯಾಗಿದ್ದರೆ ಡಾಕ್ಟರ್ ಸುಧಾಕರಣ್ಣವರು. ಇವತ್ತು ಅವರಿಂದ ನಮ್ಮ ಸಂಘಕ್ಕೆ ಅತಿ ಹೆಚ್ಚು ಲಾಭ ಬಂದಿದೆ. ಅವರು ನಮಗೆ ಸಾಲ, ಯಾವುದೇ KCC ಸಾಲ ಇರ್ಬೋದು, ನಾವು ಲೇಟ್ ಆಯಿತು ಅನ್ಕೋ ಕೋಲಾರ DCC ಬ್ಯಾಂಕ್ MDಗೆ ಇದೇ ಸ್ಟೇಜಲ್ಲಿ ಸುಮಾರು ಮಂತ್ರಿಗಳು, ಅಂದಿನ ಮಂತ್ರಿಗಳು 3 ಕಾರ್ಯಕ್ರಮ ಮಾಡಿದ್ದಾರೆ. ಇದೆಲ್ಲಕ್ಕೂ ಕಾರಣಭೂತರಾಗಿರೋದು ಡಾಕ್ಟರ್ ಕೆ ಸುಧಾಕರಣ್ಣವರು. ಇವತ್ತು ನಾವು ಅವಧಿಗೆ ನೀವು ಅಧ್ಯಕ್ಷ ಸರ್ ಮೂರನೇ ಸಾರಿ ಅವಧಿಗೆ ಆಗಿದ್ದೀರಿ ಅಂತ ಹೇಳ್ತಿದ್ರೆ, ನಿಮ್ಮ ಅವಧಿಯಲ್ಲಿ ಯಾವ ರೀತಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅಭಿವೃದ್ಧಿ ಆಗಿದೆ? ಈ ಹಿಂದೆ ಯಾವ ರೀತಿ ಸರ್? ಈ ಹಿಂದೆ ಏನು ಸಾಲ ವಿತರಣೆ ಮಾಡಿರಲಿಲ್ಲ ಸರ್. ಸೂಪರ್ ಸಿಟ್ ಆಗಿತ್ತು. ಯಾವುದೋ ಒಂದು ಕಮಿಟಿ ಬಂದಿತ್ತು, ಸೆಕ್ರೆಟರಿ ಅವರು ಸೂಪರ್ ಸಿಟ್ ಮಾಡಿ ಈ ಸಂಘದಲ್ಲಿ ಏನು ಇರಲಿಲ್ಲ. ಒಬ್ಬ ಸೆಕ್ರೆಟರಿ ಒಂದು 9 ಲಕ್ಷ 10 ಲಕ್ಷ ರೂಪಾಯಿ ತಿಂದುಬಿಟ್ಟು ಇದು ಕೇಸ್ ನಡೀತಾ ಇದೆ. ಆದರೆ ನಾನು ಮೊದಲನೇ ಸಾರಿಗೆ ಅಧ್ಯಕ್ಷ, ಇದು 3ನೇ ಸಾರಿ ಮುಕ್ತಾಯ. ಫಸ್ಟ್ನೇ ಸಾರಿ ಅಧ್ಯಕ್ಷ ಆದಾಗ ನಾನು ಇವತ್ತು ಬೇಸಾಯ ಅವತ್ತು ಸ್ವಂತ ಕೈ ತುಂಬ ಹಾಕಿ, ಆಗ ಸರ್ಕಾರ ಬಂತು, ರೈತರಿಗೆ ಸಾಲ ಕೊಡಬೇಕಂತ ಬಂದರು. ಅವತ್ತು 17 ಲಕ್ಷ ಸ್ಟಾರ್ಟಿಂಗಲ್ಲಿ ಸಾಲ ಕೊಟ್ರಿ. ಆಮೇಲೆ 2ನೇ ಸಾರಿ ಸುಮಾರು ಅಂದರೆ 50 ಲಕ್ಷ 60 ಲಕ್ಷ ಸಾಲ ಕೊಟ್ರಿ. 3ನೇ ಸಾರಿ ಹಂಗೆ ಕಂಟಿನ್ಯೂ ಆಯಿತು. ಇವತ್ತು ಹೇಳ್ಬೇಕಂದ್ರೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ, ಇದು ಮೇಯ್ನಾಗಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ನಮ್ಮಲ್ಲಿ 17 ಲಕ್ಷ ಸಾಲ ಕೊಟ್ಟಿದ್ರು ಫಸ್ಟು. 17 ಲಕ್ಷದಲ್ಲಿ ಎಷ್ಟು ಜನ ಅಂದರೆ 35 ಜನ. 35 ಜನಕ್ಕೆ ಮನ್ನಾ ಎಷ್ಟಾಗಿದೆ ಅನ್ನೋದು ನಾನು ಹೇಳ್ತೀನಿ ನೋಡಿ. ಅವ್ರು 35 ಜನ ಇವತ್ತಿಗೂ ಕಂಟಿನ್ಯೂ ಇದ್ದಾರೆ ಸಾಲ. ಒಂದು ಸಾರಿ 30,000 ರೂಪಾಯಿಗೆ ಸರ್ಕಾರದಿಂದ ಸಾಲ ಮನ್ನಾ ಆಗಿದೆ. 2ನೇ ಬಾರಿ 50,000 ರೂಪಾಯಿ ಸಾಲ ಮನ್ನಾ ಆಗಿದೆ. 3ನೇ ಬಾರಿ ಲಕ್ಷ ಇರೋದು ಲಕ್ಷ ಮನ್ನಾ ಆಗಿದೆ. ಆದರೆ 3 ಸಾರಿಯಿಂದ ಅವ್ರು ತೊಗೊಂಡಿರೋದು 1 ಲಕ್ಷ ಸಾಲ ಆಗಿದ್ದರೆ ಅವ್ರಿಗೆ ಮನ್ನಾ ಆಗಿರತಕ್ಕಂಥದ್ದು 1,80,000 ರೂಪಾಯಿ. ಇವತ್ತು ಈ ತಾಲೂಕಲ್ಲಿ ನಡೀತಾ ಇರೋದಂದರೆ ನಂಬರ್ 1 ಆಗಿ ನಮ್ಗೆ ನಡೀತಾ ಇದೆ. DCC ಬ್ಯಾಂಕು ನಿರ್ದೇಶಕರು ಬಂದಿದ್ದವ್ರು ಹೇಳ್ತಾರೆ, ಅವರು ಆವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘ 100% ರಿಕವರಿಯಲ್ಲಿದೆ. ಯಾವುದೇ ಕುಂದುಕೊರತೆಗಳಿಲ್ಲ. ನಮ್ಮ ಕಂಪ್ನಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಮಾತಾಡ್ಕೊಂಡು ನಾವು ಇವತ್ತು 3ನೇ ಅವಧಿ 15 ವರ್ಷಗಳ ಸತತ ಅಧ್ಯಕ್ಷರಾಗಿ ಮುಕ್ತಾಯಗೊಂಡಿದ್ದಕ್ಕೆ ಕೇವಲ 1 ತಿಂಗಳು 1.5 ತಿಂಗಳಿದೆ ಎಲೆಕ್ಷನ್. 3ನೇ ಅವಧಿ ಮುಕ್ತಾಯಗೊಳ್ತಾ ಇದೆ. ರೈತರಿಗೆ ಏನು ಭರವಸೆ ಕೊಡ್ತೀವಿ ಸರ್? ರೈತರಿಗೆ ಭರವಸೆ ಅಂದರೆ, ರೈತರು ಇಲ್ಲಿ ಸಾಲ ಅತಿ ಹೆಚ್ಚು ಸಾಲ ತಗೋಬೇಕು ಸರ್. ರೈತರು ಬಡ್ಡಿ ಇಲ್ಲ, ಏನಂದ್ರೆ ಬಡ್ಡಿ ಇಲ್ಲ. ಅವರು ಸಾಲವನ್ನು ದುರುಪಯೋಗ ಮಾಡ್ಕೋಬಾರ್ದು, ಉಪಯೋಗ ಮಾಡ್ಕೋಬೇಕು. ಯಾಕಂತೀರಾ, ಸಂಘಕ್ಕೆ ಒಬ್ಬರು ಕಟ್ಟಲಿಲ್ಲ ಅಂದರೆ ಇವತ್ತು 50 ಜನ ರಿನ್ಯೂವಲ್ ಮಾಡಲಿಲ್ಲ, 50 ಜನದಲ್ಲಿ 40 ಜನ ಕಟ್ಟಿ ಇನ್ನು 10 ಜನ ರಿನ್ಯೂವಲ್ ಮಾಡಿಲ್ಲ ಅಂದರೆ, ಆದರೆ ಅವತ್ತು ಅದು ರಿನ್ಯೂವಲ್ ಆಗಲ್ಲ. ರಿನ್ಯೂವಲ್ ಆಗಲಿಲ್ಲ 40 ಜನನೂ ಗಲಾಟೆ ಮಾಡ್ತಾರೆ. ಈ 10 ಜನದ ಏನು ಮಾಡ್ತೀರಂದ್ರೆ, ಯಾರೋ ಒಬ್ಬರು
ಡೈರೆಕ್ಟ್ರು, ಸೆಕ್ರೆಟರಿನೋ, ನಾನು, ಅಧ್ಯಕ್ಷರು, ಇನ್ನೊಬ್ಬ ಉಪಾಧ್ಯಕ್ಷರು, ಇನ್ನೊಬ್ರು ಯಾರೋ ಇರ್ತಾರೆ, ಅವ್ರು ಕೇಳ್ತಾರೆ ನಮ್ಮ ಹಣ ನೀವು ಹಂಗೆ ಕಟ್ಟಿ ರಿನ್ಯೂವಲ್ ಮಾಡ್ಕೊಡಿ ಅಂತ. ಆ ಕೆಲಸ ಕಂಟಿನ್ಯೂ ಆಗಿ 15 ವರ್ಷಗಳಿಂದ ಇದು ಕಂಟಿನ್ಯೂ ಆಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ 15 ವರ್ಷದಲ್ಲಿ ನನ್ನ ಅವಧಿ ಇನ್ನೊಂದು ತಿಂಗಳು, 1.5 ತಿಂಗಳಿದೆ, ಮುಕ್ತಾಯಗೊಳ್ತೆ. ಇವತ್ತು ಹೇಳ್ತಾ ಇದ್ದಾರೆ DCC ಬ್ಯಾಂಕು ನಿರ್ದೇಶಕರು ಹೇಳ್ತಾ ಇದ್ದಾರೆ, DCC ಬ್ಯಾಂಕ್ ಮೇಡಮ್ನವರು ಬೆಸ್ಟ್ ಅವಾರ್ಡ್ ಬರುತ್ತಂತೆ. ಇವತ್ತು ಇಡೀ ಕೋಲಾರ ಡಿಸ್ಟಿಕಲ್ಲಿ ಬೆಸ್ಟ್ ಅವಾರ್ಡ್ ಅಫೆಕ್ಸ್ ಬ್ಯಾಂಕಿಂದ ಬರುತ್ತಂತೆ. ನಮ್ಮ ಸೊಸೈಟಿಗೆ ಬೆಸ್ಟ್ ಅವಾರ್ಡು ಅಫೆಕ್ಸ್ ಬ್ಯಾಂಕಿಂದ ಬರುತ್ತಂತೆ. ಮೇಡಮ್ನವ್ರು ಹೇಳಿದ್ದಾರೆ ಅದು ಬೇಗ ಬರಲಿ ಅಂತೇಳಿ ನಾವು ಸರ್ ನಮಗೆ ಈ ಖುಷಿ ಸರ್. ಇವತ್ತು ಇಷ್ಟು ಜನ ರೈತರಿಗೆ ನಾವು ಸಾಲ ಕೊಟ್ಟು ಒಬ್ಬೊಬ್ಬ ರೈತರಿಗೆ 1,80,000 ರೂಪಾಯಿ ಸಾಲ ಮನ್ನಾ ಆಗಬೇಕಾದ ತಮಾಷೆ ಅಲ್ಲ ಸರ್. ಇವತ್ತು ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಸಂಘದ ನಿರ್ದೇಶಕರು ಎಲ್ಲರಿಗೂ ನಾನು ಕೃತಜ್ಞ ಹೇಳ್ತೀನಿ. ಅದೇ ತೀರ ನಮ್ಮ ಸಂಘದಲ್ಲಿ ಸಾಲ ಮಾಡಿರ್ತಕ್ಕಂಥವ್ರು ಸರಿಯಾದ ಟೈಮಲ್ಲಿ ಕಟ್ತಾ ಇದ್ದಾರೆ, ಅವರಿಂದ ಸಂಘ ನಡೀತಾ ಇದೆ ಹೊರತು ನಮ್ಮಿಂದಲ್ಲ ಸರ್. ಇದು ಅವರು ಕರೆಕ್ಟಾಗಿ ಟೈಮ್ ಸರಿಯಾಗಿ ಅವರು ಹಣವನ್ನು ಕೊಟ್ಟು ಮರುಪಾವತಿ ಮಾಡಿ ನಾವು ಮಾಡಿಕೊಡ್ತಾ ಇದ್ದೀವಿ. ಆದ ಕಾರಣ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಸರ್. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಕೇಂದ್ರ ಬಿಂದುಗಳಾದಂಥ ನಮ್ಮ ಅಧ್ಯಕ್ಷರು ನಮ್ಮ ಜಯರಾಮಣ್ಣವರು, ನಮ್ಮ ಅಧ್ಯಕ್ಷರಾದಂಥ ನಮ್ಮ ಜಯರಾಮಣ್ಣವರು ಸತತ 3ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಹಂಗಂದ್ರೆ ನಾನು ಹ್ಯಾಟ್ರಿಕ್ ಜಯರಾಮಣ್ಣ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಕಾಲದಲ್ಲಿ ಒಂದು ಸರಿ ಎಲೆಕ್ಷನ್ ಫೇಸ್ ಮಾಡಿ ಮತ್ತೆ ಇನ್ನೊಂದು ಸರಿ ಎಲೆಕ್ಷನ್ ಫೇಸ್ ಮಾಡಿದಾಗ ಗೆಲ್ಲೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಈ ಥರ ದಿನಗಳಲ್ಲಿ ಅವರು 3 ಸರಿ ಸತತವಾಗಿ ಅದು ಎಲೆಕ್ಷನ್ನಾಗಿ ಗೆದ್ದಿದ್ದಾರೆ ಅಂತಂದರೆ ಅವ್ರ ಕೆಲಸ ವೈಖರಿ ಅಂತದ್ದು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋಂಥದ್ದು ಅಲ್ವಾ. ಅವ್ರ ಕೆಲಸದ ವೈಖರಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಇವಾಗ ನಮ್ಮ ಕೂಲಂಕುಷವಾಗೆಲ್ಲ ನಮ್ಮ ಜಯರಾಮಣ್ಣ ಎಲ್ಲ ಮಾತಾಡಿದ್ದಾರೆ. ನಾನು 1-2 ಮಾತು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅದ್ರ ಬಗ್ಗೆ. ಇವಾಗ ಕಳೆದ ವರ್ಷ ಸುಮಾರು ಇವಾಗ ಒಂದು 50 ಜನ ಇದ್ದಾರೆ ರಿನ್ಯೂವಲ್ಗೆ. ಅದರಲ್ಲಿ ಒಂದು 40 ಜನ ಕಟ್ಟಿದ್ದಾರೆ. ಇನ್ನೊಂದು 10-12 ಜನ ಕಟ್ಟಬೇಕಾಯಿತು, ಕಟ್ಟಿರಲಿಲ್ಲ. ಇನ್ ಟೈಮ್ ರಿನ್ಯೂವಲ್ ಮಾಡಬೇಕು ಮತ್ತು ಅವ್ರಿಗೆ ಪಾಪ ದುಡ್ಡು ಕೊಡಬೇಕು. ಆ 10-12 ಜನದ್ದು ಸುಮಾರು ಎಷ್ಟಾಗುತ್ತೆ, ಒಂದು 20-25 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಆ ಪ್ರೆಷರ್ ಹೆಂಗಿರುತ್ತೆ ಹೇಳಿ. ಆ ಥರದಲ್ಲಿ ಯಾರಾದರೂ ಬೇರೆ ಆ ಥರ ಇರಬೇಕಾದ್ರೆ ನಮಗೇನು ಬಿಡಪ್ಪ ಕಟ್ಟಿದ್ರೆ ಕಟ್ಟಲಿ, ಇಲ್ಲಾಂದರೆ ಎಲ್ಲರೂ ಅನುಭವಿಸ್ಕೊಂಡು ಹೋಗಲಿ ಅಂತ ಅಂತಾರೆ. ಅಂಥ ಟೈಮ್ನಲ್ಲಿ ಖುದ್ದು ಆತನ ಹತ್ರ ಇರೋ ದುಡ್ಡನ್ನ ಹಾಕಿ ಅದನ್ನು ರಿನ್ಯೂವಲ್ ಮಾಡಿ ಅದನ್ನು ತೊಗೊಂಡು ಎಲ್ಲರಿಗೂ ಕೊಡೋ ಟೈಮ್ನಲ್ಲಿ ಇನ್ ಟೈಮ್ ಯಾರ್ಯಾರು ಲೋನುಗಳು ಮಾಡಿದ್ದಾರೆ ಅವ್ರಿಗೆಲ್ಲ ರಿನ್ಯೂವಲ್ ಮಾಡಿ ಅವ್ರಿಗೆಲ್ಲ ಕೊಡೋ ಟೈಮ್ನಲ್ಲಿ ಕೊಡೋ ಸಂದರ್ಭದಲ್ಲಿ ಅವ್ರು ಕೊಟ್ಟು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 3 ಬಾರಿ ಅವರು ಸತತವಾಗಿ ಗೆದ್ದಿದ್ದಾರೆ ಎಲೆಕ್ಷನಲ್ಲಿ. ಮತ್ತು ಇದು ಅದಾದಮೇಲಿಂದ ಕೂಡ ಇವಾಗ ನಮ್ಮ DCC ಮೇಡಮ್ ಅವ್ರು ಬಂದಿದ್ದರು. ಇವಾಗ ಅವ್ರು ಹೇಳ್ತಾಯಿದ್ರು ಇದಕ್ಕೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಫೆಕ್ಸ್ ಬ್ಯಾಂಕಿಂದ. ಬೆಸ್ಟ್ ಅವಾರ್ಡ್ ನಮ್ಮ ಜಯರಾಮಣ್ಣನಿಗೆ ನಮ್ಮ ಸೊಸೈಟಿಗೆ ಬಂದಿದೆ. ನಮ್ಮ ಸೊಸೈಟಿಗೆ ಬಂದಿರೋದ್ರಿಂದ ನಮ್ಮ ಪಂಚಾಯತಿಗೆ ಒಳ್ಳೆಯ ಹೆಸರು, ನಮ್ಮ ಪಂಚಾಯತಿನಲ್ಲಿ 13 ಹಳ್ಳಿಗಳು ಕೂಡ ಒಳ್ಳೆಯ ಹೆಸರಿದೆ. ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ ನಮ್ಮ ಜಯರಾಮಣ್ಣವರು ಪ್ರತಿಯೊಂದು ಊರಿಗೆ ಇವಾಗ ನೋಡಿ ಮೊನ್ನೆ 2.5 ಲಕ್ಷ ಬಂದಿತ್ತು. ಈ ದ್ರಾಕ್ಷಿ ತೋಟ ಎಲ್ಲ ಇರೋರಿಗೆಲ್ಲ ಇನ್ನೂ 2.5 ಲಕ್ಷ ಜಾಸ್ತಿ ಕೊಡಿಸ್ತೀನಿ. ಪ್ರತಿಯೊಂದು ಊರಿಗೂ ಬಂದು ಮಾಹಿತಿ ಕೊಡ್ತಾರೆ. ಬೆಳಗ್ಗೆ 7ರಿಂದ 8 ಗಂಟೆಗೆ ಊರಿಗೆ ಬರ್ತಾರೆ. ಬೆಳಗ್ಗೆ ಎದ್ಬಿಟ್ಟು ಯಾರಾದರೂ ಇದ್ದರೆ ಎಲ್ಲರನ್ನೂ ಕರೀರಿ, ಕೂರ್ಸೊಂದು ಜಾಗದಲ್ಲಿ ಮೀಟಿಂಗ್ ಮಾಡಿ ಎಲ್ಲರೂ ಸಾಲ ತೊಗೊಳ್ಳಿ. ಇವಾಗ ನೋಡಿ ಕೆಲವೊಬ್ಬರೆಲ್ಲ ಎತ್ಕೊಂಡೋಗ್ಬಿಟ್ಟು ಒಡವೆಗಳೆಲ್ಲ ಎತ್ಕೊಂಡು ಹೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ಲೋನುಗಳು ಮಾಡ್ತಾರೆ. ಅದಕ್ಕೆ ಬಡ್ಡಿಗಳು ಕಟ್ಟೋಕ್ಕಾಗ್ದಿರ ಆ ಒಡವೆಗಳನ್ನ ಬಿಟ್ಟು ತುಂಬ ಹೀನಾಯ ಸ್ಥಿತಿಗೆ ಬಂದುಬಿಡ್ತಾರೆ ನಮ್ಮ ರೈತರೆಲ್ಲ. ಇಂಥವು ಅರಿವನ್ನ ಊರಿಗೂ ಬಂದು ಅರಿವು ಮೂಡಿಸಿ ಅಂಥವ್ರಿಗೆ ಬಡ್ಡಿ ರಹಿತ ಸಾಲ ಕೊಟ್ಟು ಇನ್ ಟೈಮ್ನಲ್ಲಿ ಕಟ್ಟೋಕ್ಕಾಗದೇ ಇದ್ರೂ ಕೂಡ ಆ ದುಡ್ಡು ತಾನೇ ಕಟ್ಟಿ ಇನ್ ಟೈಮ್ ಅವ್ರಿಗೆಲ್ಲ ಸುಸಜ್ಜಿತವಾಗಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಒಂದು ಈ ರೈತರಿಗೆ ನೆರವಾಗಿ ನಿಂತಿದ್ದಾರೆ. ಇದನ್ನು ನಾನು ನಿಜವಾಗ್ಲೂ ಹೇಳ್ತೀನಿ, ಅವರು ಈ ಭಾಗದ ನಿಜವಾಗ್ಲೂ ಒಬ್ಬ ರೈತ ನಾಯಕರು ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನನ್ನ ಜಯರಾಮಣ್ಣನ. ಮತ್ತು ಅದೇ ರೀತಿ ಇದಕ್ಕೆಲ್ಲ ಸಹಕರಿಸಿ ನಮ್ಮ ಜಯರಾಮಣ್ಣ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಸುಧಾಕರಣ್ಣನಿಗೆ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಯಾಕಂತಂದರೆ ನಮ್ಮ ಸೊಸೈಟಿ ಅವಲಗುರ್ಕಿ ಗ್ರಾಮ ಪಂಚಾಯತ್ ನಮ್ಮ ಸೊಸೈಟಿ ಇಷ್ಟೊಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಕಾರಣ, ಅದಕ್ಕೆ ಮೂಲ ಕಾರಣ ನಮ್ಮ ಸುಧಾಕರಣ್ಣ ಇಲ್ಲ ಅಂದಿದ್ರೆ ಈ ಸೊಸೈಟಿ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಮುಂದುವರಿಯೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಜಯರಾಮಣ್ಣನ ಬ್ಯಾಕ್ ಬೋನಾಗಿ ನಿಂತು ನಮ್ಮ ಜಯರಾಮಣ್ಣನ ಮುಂದೆ ನಡೆಸಿದಂಥ ಏಕೈಕ ವ್ಯಕ್ತಿ ನಮ್ಮ ಸುಧಾಕರಣ್ಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ರಾಘವೇಂದ್ರ ಅಂತ, ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅವಲಗುರ್ಕಿ ವ್ಯವಸಾಯ ಸೇವಾ ಈ ಸಂಘದ ಒಬ್ಬ ಸದಸ್ಯ. ಏನಿವತ್ತು ನಮ್ಮ ಸಂಘದ ಆವರಣದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆನ 5ನೇ ವರ್ಷದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಜಯರಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿ ನಡೀತು. ಇದಕ್ಕೆ ಮೂಲ ಕಾರಣೀಕರ್ತರಾಗಿರ್ತಕ್ಕಂತಹ ಜಯರಾಮಣ್ಣವರು ಮತ್ತು ಕಾರ್ಯಕಾರಿ ಮಂಡಳಿ ಏನಿದ್ದಾರೆ ಅವರೆಲ್ಲರ ಪರಿಶ್ರಮದಿಂದ ಎಲ್ಲ ಈ ಭಾಗದ ರೈತರಿಗೆ, ಅಂದರೆ ನಮ್ಮ ಸೊಸೈಟಿ ವ್ಯಾಪ್ತಿಗೆ ಬರುವಂಥ ಎಲ್ಲ ರೈತರಿಗೂ ಸಹ ಸಂಘದಿಂದ ಸಾಲವನ್ನು ಸಕಾಲಕ್ಕೆ ಅವರು ಕೊಡ್ತಾ ಇದ್ದಾರೆ. ಮತ್ತು ಮರುಪಾವತಿ ವಿಳಂಬ ಆದಲ್ಲಿ ಅವರೇ ಮುತುವರ್ಜಿ ತಗೊಂಡು ಈ ಸಂಘವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಷಾತೀತವಾಗಿ ಅವರನ್ನು ನಾವು ಬೆಂಬಲಿಸ್ತಾ ಇದ್ದೀವಿ, ಅವ್ರ ಬೆಂಬಲವಾಗಿ ನಿಂತಿದ್ದೀವಿ. ಯಾಕೆ ಅಂತಂದರೆ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಬೆನ್ನೆಲುಬಾಗಿ ಅವರು ವ್ಯವಸಾಯಕ್ಕೆ ಅಭಿವೃದ್ಧಿ
ಒಂದು ವಿಚಾರದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಜಯರಾಮಣ್ಣವ್ರ ಜೊತೆ ನಾವು ಪಕ್ಷಾತೀತವಾಗಿ ನಿಂತಿರ್ತೀವಿ. ನಾವು ಈ ಒಂದು ಸಂಘಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಕಡೆಯಿಂದ ಸರ್ ಕಡೆಯಿಂದನೂ ಸಹ 5 ಲಕ್ಷಕ್ಕೆ ಕಾಂಪೌಂಡ್ ಬೇಡಿಕೆ ಇಟ್ಟಿದ್ವಿ. ಅವರು ಕೂಡಲೇ ಅದನ್ನು ಮಂಜೂರು ಮಾಡಿದ್ದಾರೆ. ಇವತ್ತು ಅದನ್ನು ಪೂಜೆ ಸಹ ಇದೇ ದಿವಸನೇ ಮಾಡಬೇಕು ಅಂದ್ಕೊಂಡ್ವಿ. ಇವತ್ತು ಪೂಜೆನೂ ಸಹ ಮಾಡಿದ್ದೀವಿ. ಈ ಸಂಘ ತಾಲೂಕೇ ಅಲ್ಲಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಶೆಯನ್ನು ನಾನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತೀನಿ. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.